ಸ್ನೇಹಿತರೆ ನಮಸ್ಕಾರ. ಭಾರತದ ಅತ್ಯಂತ ಪ್ರಖ್ಯಾತ ಗಾಯಕಿ, ಜೊತೆಗೆ ಸಾಕಷ್ಟು ಹಾಡುಗಳಿಗೆ ಧ್ವನಿಯಾದಂತಹ ಗಾಯಕಿ, ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ಧ್ವನಿಯಾದಂತಹ ಗಾಯಕಿ. ಅದೆಷ್ಟೋ ನಟರಿಗೆ ಈ ದನಿಯ ಮೂಲಕ ಜೀವವನ್ನು ತುಂಬಿದಂತಹ ವಿಶೇಷವಾದಂತಹ ಗಾನ ಕೋಗಿಲೆ ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿಭೂಷಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಮೊನ್ನೆ ಭಾನುವಾರ ಏಪ್ರಿಲ್ 12ನೇ ತಾರೀಕು ವಿಧಿವಶರಾಗ್ತಾರೆ. ಆದರೆ ಆಶಾ ಭೋಸ್ಲೆ ಅವರು ಹೋದರೂ ಕೂಡ ಅವರ ಹಾಡುಗಳು ಮತ್ತು ಅವರ ನೆನಪುಗಳು ಶಾಶ್ವತವಾಗಿ ಉಳಿಯುವಂತೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ನೀವು ನಿನ್ನೆ ನೋಡಿರ್ತೀರ, ಅವರ ಖಾಸಗಿ ಜೀವನದ ಒಂದಷ್ಟು ನೋವಿನ ಅಧ್ಯಾಯವನ್ನು ತೆರೆದಿಟ್ಟಿದ್ದೆ. ಸಾಕಷ್ಟು ಜನ ನೋಡಿದ್ದೀರಾ. ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ನೋಡಿ. 16ನೇ ವಯಸ್ಸಿಗೆ ಮೊದಲ ಮದುವೆ ಆಗ್ತದೆ. ನಂತರ ಒಂದಷ್ಟು ವರ್ಷಗಳ ಕಾಲ ಆ ವ್ಯಕ್ತಿಯ ಜೊತೆಗೆ ಸಂಸಾರವನ್ನು ಸಾಗಿಸ್ತಾರೆ. ನಂತರ ಅದು ಡಿವೋರ್ಸ್ ಆಗ್ತದೆ. 3 ಮಕ್ಕಳು ಆದ ಬಳಿಕ ಡಿವೋರ್ಸ್ ಆಗ್ತದೆ. ಆತ ಮನೆಯಿಂದ ಹೊರಗಡೆ ಹಾಕ್ತಾನೆ. ಅಂದರೆ 3ನೇ ಮಗು ಹೊಟ್ಟೆಯಲ್ಲಿರುವಂಥ ಸಂದರ್ಭದಲ್ಲಿ ಮನೆಯಿಂದನೇ ಹೊರಗಡೆ ಹಾಕ್ತಾನೆ. ಅಂತಹ ಪತಿಯನ್ನು ಮದುವೆ ಆಗಿರ್ತಾರೆ. 16ನೇ ವರ್ಷಕ್ಕೆ ನರಕ ನೋಡಿರ್ತಾರೆ. ಅದಾದ ಬಳಿಕ ಮತ್ತೊಂದು ಮದುವೆ ಆಗ್ತಾರೆ. ನಂತರ ಎಲ್ಲಿವರೆಗೆ ದುರಂತ ಅಂತ ಹೇಳಿದರೆ ಗಂಡ ತೀರ್ಕೊಳ್ತಾರೆ. ಗಂಡ ತೀರ್ಕೊಂಡ ಕೆಲವೇ ದಿನದಲ್ಲಿ ಮತ್ತೊಂದು ಮಗು ತೀರ್ಕೊಳ್ಳುತ್ತೆ. ಅಂದರೆ ಮಗ ಆಲ್ರೆಡಿ ದೊಡ್ಡ ಆಗಿರ್ತಾರೆ ಮಕ್ಕಳು. ಮತ್ತೊಂದು ಮಗ ತೀರ್ಕೊಳ್ತಾರೆ, ಮಗಳು ತೀರ್ಕೊಳ್ತಾರೆ. ಹೀಗೆ ಒಂದು ರೀತಿಯಲ್ಲಿ ದುರಂತ ಅಧ್ಯಾಯವನ್ನೇ ಅವರ ಬದುಕು ನೋಡಿಬಿಡ್ತು. ಕೊನೆಗೆ ಎಲ್ಲ ಇದೆ, ಬಟ್ ನೆಮ್ಮದಿ ಒಂದಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರು. ಆದರೆ ಇದೆಲ್ಲದರ ನಡುವೆ ಅವರು ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋಂಥ ವಿಚಾರ. ದೇಶ ವಿದೇಶಗಳಲ್ಲಿ ರೆಸ್ಟೋರೆಂಟ್ಸನ್ನು ಹೊಂದಿದ್ರು. 100 ಕೋಟಿಯ ಒಡತಿ ಆಶಾ ಭೋಸ್ಲೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಕುತೂಹಲವನ್ನು ಕೆರಳಿಸಿದೆ. ಅದರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಭಾರತದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ಭಾನುವಾರ ವಿಧಿವಶರಾದರು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಕ್ಷಾಂತರ ಹಾಡುಗಳನ್ನು ಹಾಡಿ ಜನರನ್ನು ರಂಜಿಸಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇನ್ನು ಇವರ ವೃತ್ತಿ ಜೀವನ ಮತ್ತು ಆಸ್ತಿ, ಜಾಗತಿಕ ಉದ್ಯಮ ಇವೆಲ್ಲವೂ ಕೂಡ ವೆರಿ ಇಂಟ್ರೆಸ್ಟಿಂಗು. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಇವರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಹೊಂದಿರುವಂಥ ಒಂದು ರೆಸ್ಟೋರೆಂಟನ್ನು ನಡೆಸ್ತಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನೇ ಇವತ್ತು ರಿವೀಲ್ ಮಾಡ್ತೀನಿ ನೋಡಿ. ಆಶಾ ಭೋಸ್ಲೆ ಅವರು ತಮ್ಮ 10ನೇ ವಯಸ್ಸಿನಲ್ಲೇ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಬಳಿಕ ಭಾರತದ ಖ್ಯಾತ ಗಾಯಕಿಯಾಗಿ ಗುರುತಿಸಿಕೊಳ್ತಾರೆ. ಮನೋರಂಜನಾ ಕ್ಷೇತ್ರಕ್ಕೆ ಎವರ್ಗ್ರೀನ್ ಹಿಟ್ ಹಾಡುಗಳನ್ನು ಕೊಡೋದ್ರ ಮೂಲಕ ಇವರೇ ಸಾಟಿ ಅನ್ನೋದನ್ನು ಸಾಬೀತು ಮಾಡಿಕೊಡ್ತಾರೆ. ಹಲವು ಪ್ರತಿಷ್ಠಿತ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಆಶಾ ಭೋಸ್ಲೆ ಅವರ ಮನೆ ಅಂಗಳಕ್ಕೆ ಹುಡ್ಕೊಂಡು ಬಂದಿದೆ. ಅವುಗಳಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮವಿಭೂಷಣ ಮತ್ತು ಚಿತ್ರರಂಗದ ಅತ್ಯುನ್ನತ ಗೌರವವಾದಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳು ಕೂಡ ಸೇರಿದ್ದಾವೆ ಅನ್ನೋದು ಮತ್ತೊಂದು ಹೆಮ್ಮೆಯ ಸಂಗತಿ. ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವಂಥ ಗಾಯಕಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಇವರು ಅಪರೂಪದ ಸಾಧನೆಗಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈ ಮನ್ನಣೆಯನ್ನು ಕೂಡ ಪಡೆದಿದ್ದಾರೆ. ಬಹುಮುಖ ಪ್ರತಿಭೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಎಂದಿಗೂ ಕೂಡ ಸ್ಮರಣೀಯ ಅನ್ನೋದರಲ್ಲಿ ಡೌಟೇ ಇಲ್ಲ. ಕೇವಲ ಬೇರೆ ಬೇರೆ ಭಾಷೆಗಳು ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನು ಆಶಾ ಭೋಸ್ಲೆ ಅವರು ಹಾಡಿದ್ದಾರೆ. ನಿಮಗೆ ಆಶಾ ಭೋಸ್ಲೆ ಅವರು ಹಾಡಿದಂಥ ಯಾವ ಹಾಡು ಇವತ್ತಿಗೂ ಕೂಡ ಕಾಡುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈಗ ಆಶಾ ಭೋಸ್ಲೆ ಅವರ ಆಸ್ತಿ ಮತ್ತು ಆಸ್ತಿ ಮೌಲ್ಯ ಹಾಗೆಯೇ ಅವರ ಉದ್ಯಮದ ಬಗ್ಗೆ ನೋಡೋದಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಮೂಲಗಳ ಪ್ರಕಾರ ಆಶಾ ಭೋಸ್ಲೆ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರೊಂದು 200ರಿಂದ 250 ಕೋಟಿ ರೂಪಾಯಿಗಳು ಅಂಥೇಳಿ ನಂಬಲೇಬೇಕು. ಎಷ್ಟು? 200ರಿಂದ 250 ಕೋಟಿ ರೂಪಾಯಿ. ದಶಕಗಳ ಕಾಲ ಅವರು ನೀಡಿದಂಥ ಜನಪ್ರಿಯತೆಯ ಹಿಟ್ಟು ಹಾಡುಗಳು ಮತ್ತು ಸಂಗೀತ ಆಲ್ಬಮ್ಗಳು ಮತ್ತು ಅವರ ಸುದೀರ್ಘ ವೃತ್ತಿ ಜೀವನದಿಂದ ಬಂದಂಥ ರಾಯಲ್ಟಿ ಈ ಬೃಹತ್ ಮಟ್ಟದ ಆದಾಯವನ್ನು ಶೇಖರಣೆ ಮಾಡುವಂತೆ ಮಾಡಿತು. ಆದಾಯದ ಮೂಲನೂ ಕೂಡ ಅಂತಲೂ ಹೇಳಬಹುದು. ಹೀಗೆ ಭಾರತದ ಗಾನ ಕೋಗಿಲೆ ಆಶಾ ಭೋಸ್ಲೆ ಅವರು ಕೇವಲ ಗಾಯಕಿಯಾಗಿ ಮಾತ್ರವಲ್ಲದೆ ಆರ್ಥಿಕವಾಗಿಯೂ ಕೂಡ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಆಶಾ ಭೋಸ್ಲೆ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಈ ಹಾಡುಗಳು ರೇಡಿಯೋ, ಟಿವಿ, ಸಿನಿಮಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಾರ ಆದಂಥ ಸಂದರ್ಭದಲ್ಲಿ ಅವರಿಗೆ ಆದಾಯ ಹರಿದು ಬರ್ತಾಯಿತ್ತು. ಇದು ಅವರ ಆದಾಯದ ದೊಡ್ಡ ಮೂಲವಾಗಿತ್ತು. ಇನ್ನು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ಆಶಾ ಭೋಸ್ಲೆ ಅವರು 100 ಸೂಪರ್ ಹಿಟ್ ಆಲ್ಬಮ್ಗಳು ಮತ್ತು ಸಿನಿಮಾಗಳಿಗೆ ಧ್ವನಿಯಾಗಿದ್ದಾರೆ. ದೊಡ್ಡ ಬಜೆಟ್ನ ಸಿನಿಮಾಗಳಿಗೆ ಹಾಡೋದಕ್ಕೆ ಪಡೆಯುತ್ತಿದ್ದಂಥ ಸಂಭಾವನೆಯೇ ಅವರ ಆಸ್ತಿ ಹೆಚ್ಚಳಕ್ಕೆ ಕಾರಣ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಆಶಾ ಭೋಸ್ಲೆ ಅವರು ಕೇವಲ ಗಾಯನ ವೃತ್ತಿಗಷ್ಟೇ ಸೀಮಿತವಾಗಿದೆ. ಅಡುಗೆಯ ಮೇಲಿರುವಂಥ ತಮ್ಮ ಆಸಕ್ತಿಯನ್ನು ಜಾಗತಿಕ ಮಟ್ಟದ ಉದ್ಯಮವಾಗಿ ಬೆಳೆಸ್ತಾರೆ. ಗಲ್ಫ್ ರಾಷ್ಟ್ರಗಳಾದಂಥ UAE, ಕುವೈತ್ ಮತ್ತು ಬಹ್ರೇನ್ನಲ್ಲಿ, ಯುನೈಟೆಡ್ ಕಿಂಗ್ಡಮ್ನ ಬರ್ಮಿಂಗ್ಹ್ಯಾಮ್ ಮತ್ತು ಮ್ಯಾಂಚೆಸ್ಟರ್ ನಗರದಲ್ಲಿ ರೆಸ್ಟೋರೆಂಟ್ಗಳನ್ನು ಮಾಡಿದ್ದಾರೆ.
ಎಲ್ಲೆಲ್ಲಿ ನೀವು ಶಾಕ್ ಆಗಿಬಿಡಿ. ಯಾವುದು ಕೂಡ ಇಲ್ಲೆಲ್ಲ, ಎಲ್ಲದೂ ಕೂಡ ಫಾರಿನ್ ಕಂಟ್ರಿ, UAE, ಕುವೈತು, ಬಹರೇನು, ಬರ್ಮಿಂಗ್ಹ್ಯಾಮು, ಮ್ಯಾಂಚೆಸ್ಟರು. ಇಲ್ಲಿ ಇವರ ರೆಸ್ಟೋರೆಂಟ್ ಇದೆ. ಏನು ಹೆಸರು? ತಮ್ಮದೇ ಹೆಸರು, ಆಶಾಸ್ ಅನ್ನುವಂತಹ ಅಂತಾರಾಷ್ಟ್ರೀಯ ಡೈನಿಂಗ್ ಬ್ರ್ಯಾಂಡನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಇವರು 2002ರಲ್ಲಿ ದುಬೈನಲ್ಲಿ ಶುರು ಮಾಡ್ತಾರೆ. ಇವತ್ತಿಗೆ ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಅಡುಗೆ ಬ್ರ್ಯಾಂಡ್ ಆಗಿ ಗುರುತಿಸ್ಕೊಂಡಿದೆ. ಜೊತೆಗೆ ಒಂದು ಗುಡ್ವಿಲ್ ಕೂಡ ಇದೆ. ಆಶಾ ಭೋಸ್ಲೆ ಅವ್ರದ್ದು ಅನ್ನುವಂತಹ ವಿಚಾರ ಸಾಕಷ್ಟು ಜನರಿಗೆ ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿನ ಇತಿಹಾಸವನ್ನು ತಿಳಿದುಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ, ಹೊರತು ಬೇರೆ ಯಾರಿಗೂ ಕೂಡ ಅದು ಗೊತ್ತೇ ಇಲ್ಲ. ಇನ್ನು ಇಷ್ಟು ಮಾತ್ರವಲ್ಲ, ವರದಿಗಳ ಪ್ರಕಾರ ಆಶಾ ಭೋಸ್ಲೆ ಅವರು ಸುಮಾರು ಒಂದು 80ರಿಂದ 100 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಯನ್ನು ಕೂಡ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಪಟ್ಟಿಯಲ್ಲಿ ಮುಂಬೈ ಮತ್ತು ಪುಣೆಯಲ್ಲಿರುವಂಥ ಅತ್ಯಂತ ಐಷಾರಾಮಿ ವಸತಿ ಗೃಹಗಳು ಕೂಡ ಸೇರಿದ್ದಾವೆ. ಅಲ್ಲದೆ ಇತ್ತೀಚೆಗಷ್ಟೇ ಅವರು ಪುಣೆಯಲ್ಲಿದ್ದಂತಹ ಒಂದು ಐಷಾರಾಮಿ ಅಪಾರ್ಟ್ಮೆಂಟನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೀಗೆ ತಮ್ಮ ಅದ್ಭುತ ಗಾಯನದ ಮೂಲಕ ಜಗತ್ತಿನಾದ್ಯಂತ ಅಪಾರ ಅಭಿಮಾನಿಗಳನ್ನು ಗಳಿಸಿರುವಂತಹ ಈ ಆಶಾ ಭೋಸ್ಲೆ ಅವರು ದುಬೈ, ಟ್ರಿನಿಡಾಡ್, ಅಮೇರಿಕಾ, ಕೆನಡಾ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ ಲೈವ್ ಪ್ರದರ್ಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದನೂ ಕೂಡ ಸಾಕಷ್ಟು ಆದಾಯವನ್ನು ಸಂಪಾದನೆ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ತಂದು ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅವರ ಪ್ರಾಪರ್ಟಿ ಇನ್ಕ್ರೀಸ್ನಲ್ಲಿ ಅಂತೇಳಿ. ಸದ್ಯಕ್ಕೆ ಒಂದು ಮಾಹಿತಿಯ ಪ್ರಕಾರ ಅದೇ 200ರಿಂದ 250 ಕೋಟಿ ವ್ಯಾಲ್ಯೂ ಬರ್ತದೆ ಇವರ ಟೋಟಲ್ ಓವರಾಲ್ ಪ್ರಾಪರ್ಟಿಯ ವ್ಯಾಲ್ಯೂ ಅಂತೇಳಿ. ಆಮೇಲೆ ಇವತ್ತಿಗೆ ನೋಡಿ ಇಷ್ಟೆಲ್ಲ ಇದೆ ರೀ, ಇಷ್ಟೆಲ್ಲ ಇದ್ರೂ ಕೂಡ ಉಳಿದಿರೋದು ಒಂದೇ ಒಂದು ಮಗು ಮಾತ್ರ. ಅಂದರೆ ಅವ್ರ ಫ್ಯಾಮಿಲಿಯವರು ಇದ್ದಾರೆ, ಆ್ಯನ್ಸಿಸ್ಟರ್ಸ್ ಅವರು ಇವರೆಲ್ಲ ಇದ್ದಾರೆ, ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಬಟ್ ಹೋಗುವಾಗ ಏನು ತೆಗೆದುಕೊಂಡು ಹೋದರು ಆಶಾ ಭೋಸ್ಲೆ ಅವರು? ಏನು ತೆಗೆದುಕೊಂಡು ಹೋಗೋಕ್ಕಾಗಲಿಲ್ಲ. ಹೋಗಿದ್ದಿಷ್ಟೇ, ಅದು ಕೂಡ ಉಳಿಸಿ ಹೋಗಿದ್ದು, ತೆಗೆದುಕೊಂಡು ಹೋಗಿಲ್ಲ, ಉಳಿಸಿ ಹೋಗಿದ್ದಾರೆ. ಅವರು ಹಾಡಿದಂಥ ಹಾಡುಗಳು, ಅವರ ಒಳ್ಳೆತನ ಮತ್ತು ಅವರ ಸಾಧನೆ, ಇಷ್ಟು ಮಾತ್ರ ಅವರು ಉಳಿಸಿ ಮುಂದಿನ ಸಮಾಜಕ್ಕೆ ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ಎನ್ನುವಂಥ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ, ಹೊರತು ಬೇರೆ ಏನನ್ನು ಕೂಡ ಎಷ್ಟೇ ಆಸ್ತಿ ಪಾಸ್ತಿ ಏನೇ ಇದ್ರೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಹೋಗಿಲ್ಲ ಅನ್ನೋದು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಆಶಾ ಭೋಸ್ಲೆ ಅವರ ಈ ಆಸ್ತಿಯ ಪಟ್ಟಿಯನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ನಿಮಗೆ ಗೊತ್ತಿತ್ತಾ ಆಶಾಸ್ ಅನ್ನುವಂಥದ್ದು ಇವರ ಬ್ರ್ಯಾಂಡ್ ಅನ್ನೋದು ಗೊತ್ತಿತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.